ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ ಆಂಧ್ರ ಪ್ರದೇಶದಲ್ಲಿರುವ ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನದ ವಿಡಿಯೋ ಆಗಿರುತ್ತೆ. ಇಲ್ಲಿ ಬಂದರೆ ಶಿವ ಮತ್ತು ಪಾರ್ವತಿ ಸಂಬಂಧಪಟ್ಟ ದೇವಸ್ಥಾನ ಆಗಿರುತ್ತೆ. ಇಲ್ಲಿ ಶಿವನಿಗೆ ಕಾಳಹಸ್ತೇಶ್ವರ ಅಂತ ಕರೀತಾರೆ, ಹಾಗೆ ಪಾರ್ವತಿಗೆ ಜ್ಞಾನ ಪ್ರಸೂನಾಂಬಿಕಾ ಅಂತ ಅಂದ್ಬಿಟ್ಟು ಕರೀತಾರೆ. ತುಂಬ ಅಂದರೆ ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ ಇದು. ಅದರಲ್ಲೂ ಇಲ್ಲಿ ರಾಹು ಮತ್ತು ಕೇತುಗೆ ಸಂಬಂಧಪಟ್ಟ ಪೂಜೆನ ಮಾಡಿಸ್ತಾರೆ. ಅದರಲ್ಲೂ ಪವರ್ಫುಲ್ ಆದಂಥ ಪೂಜೆ ಆಗಿರುತ್ತೆ ರಾಹು ಮತ್ತು ಕೇತು ಪೂಜೆ. ಯಾರಿಗೆಲ್ಲ ಮದುವೆ ಆಗಿರಲ್ಲ, ಮದುವೆ ವಿಳಂಬ ಆಗ್ತಾ ಇರುತ್ತೆ, ಹಾಗೆ ಮಕ್ಕಳಾಗ್ತಾ ಇರಲ್ಲ ಅಂಥವ್ರಿಗೆ, ಮತ್ತು ವ್ಯವಹಾರ ಕೈ ಕೊಡ್ತಾ ಇರಲ್ಲ ನೋಡಿ, ಅಂಥವ್ರು ಇಲ್ಲಿ ಬಂದು ರಾಹು ಕೇತು ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾವೀಗ ಬರೋದ್ರೊಳಗೆ ಸಂಜೆ ಆಗಿತ್ತು. ಬಂದು ರೂಮೆಲ್ಲ ಮಾಡಿ ನಾವು ಸ್ವಲ್ಪ ಫ್ರೆಶ್ ಆಗಿ ಇವಾಗ ನಾವು ಇಲ್ಲಿ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ದೇವಸ್ಥಾನದ ಒಳಗಡೆ ವಿಡಿಯೋ ಆಗಲಿ ಫೋಟೋ ಆಗಲಿ ಹಲೋ ಇಲ್ಲ, ಮೊಬೈಲೆಲ್ಲ ಹೊರಗಡೆನೇ ಇಟ್ಟೋಗ್ಬೇಕು. ಹಾಗಾಗಿ ಸ್ವಲ್ಪ ನಾನು ಇಲ್ಲಿ ಫೋಟೋನ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಶಿವ ಪಾರ್ವತಿ ವಿಗ್ರಹ. ಇಲ್ಲಿ ಕಣ್ಣಪ್ಪ ಬೆಟ್ಟದ ಮೇಲೆ ಕಣ್ಣಪ್ಪ ದೇವಸ್ಥಾನ ಇದೆ. ಅದರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಇನ್ನು ಎಂಟ್ರೆನ್ಸಿಂದ ಬರ್ತೇವೆ, ನಮಗೆ ಆ ವಿಗ್ರಹ ಕಾಣ್ತಾ ಇರುತ್ತೆ, ಶಿವ ಮತ್ತು ಪಾರ್ವತಿ ವಿಗ್ರಹ ಕಾಣ್ತಾ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದು ಬೆಳಗ್ಗೆ ವಿಡಿಯೋ. ಬೆಳಗ್ಗೆ ಅಂದರೆ ನಾವು ರಾಹುಕೇತು ಪೂಜೆ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾನು ಇಲ್ಲಿ ನಿಮಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಒಳಗಡೆ ಹಲೋ ಇಲ್ಲ, ಮೊಬೈಲು ಇಲ್ಲೇ ಕೌಂಟ್ರಲ್ಲೇ ಇಟ್ಟೋಗ್ಬೇಕಾಗುತ್ತೆ. ಹೊರಗಡೆನೇ ನಮ್ಮ ಲಗೇಜ್ ಆಗಿರ್ಬೋದು, ಮತ್ತು ನಾವೇನು ಬ್ಯಾಗ್ ತೊಗೊಂಡೋಗಿರ್ತೀವಿ ನೋಡಿ, ಏನಾದರೂ ಬ್ಯಾಗ್ ಆಗಿದ್ರು ನಾವು ಇಲ್ಲೇ ಇಟ್ಟು ಹೋಗಬೇಕಾಗುತ್ತೆ. ಈ ದೇವಸ್ಥಾನಕ್ಕೆ ಬಂದು 6 ಗೇಟ್ಗಳಿದೆ. ನಾವು ಹೋಗಿದ್ದು ಸೆಕೆಂಡ್ ಗೇಟು. ಫಸ್ಟ್ ಗೇಟು ಸ್ವಲ್ಪ ಆ ಕಡೆ ಇದೆ. ಜಾಸ್ತಿ ಜನ ಹೋಗುವಂಥದ್ದು ಇಲ್ಲಿ 2ನೇ ಗೇಟಿಂದನೇ ಹೋಗ್ತಾರೆ. ನಾವು ರಾತ್ರಿ ಸಂಜೆ ಹೋದ್ವಿ ನೋಡಿ, ಅವಾಗ 2ನೇ ಗೇಟಿಂದ ಹೋದ್ವಿ. ಹೊರಗಡೆ ಬರ್ತಾ 4ನೇ ಗೇಟಿಂದ ಬಂದ್ವಿ ದರ್ಶನ ಮಾಡಿಕೊಂಡು. ಯಾಕಂದರೆ ಇಲ್ಲಿ ಯಾವ ಗೇಟಲ್ಲಿ ಹೋಗ್ತೀವಿ ಯಾವ ಗೇಟಲ್ಲಿ ಬರ್ತೀವಿ ಅಂತ ಗೊತ್ತಾಗೋದಿಲ್ಲ. ಹಂಗಾಗಿ ನೀವೇನಾದರೂ ಹೋಗೋದಿದ್ರೆ ನೆನ್ಪಿಟ್ಕೊಳ್ಳಿ, ನೀವು ಯಾವ ಗೇಟಲ್ಲಿ ಹೋಗಿರ್ತೀರಿ ಅಂತ ನೆನ್ಪಿಟ್ಕೊಳ್ಳಿ, ಆವಾಗ ಆ ಗೇಟಲ್ಲೇ ಬರ್ಬೋದು. ಈ ದೇವಸ್ಥಾನಕ್ಕೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಅಂದರೆ ವಾರದಲ್ಲಿ 4 ದಿನ ತುಂಬ ಅಂದರೆ ತುಂಬ ರಶ್ ಇರುತ್ತಂತೆ. ಅಂದರೆ ವೀಕೆಂಡ್ ಆಗಿರುತ್ತೆ ನೋಡಿ, ಹಾಗಾಗಿ ಅದರಲ್ಲೂ ವಿಶೇಷ ದಿನ ಅಂತ ಹೇಳ್ತಾರೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಅದು ಬಿಟ್ಟರೆ ಇನ್ನು ಬೇರೆ ದಿನ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ರೂಮಿನ ವ್ಯವಸ್ಥೆಗಳು ಇದೆ. ಅಂದರೆ ದೇವಸ್ಥಾನದ್ದೇ ರೂಮ್ಗಳು ಇದೆಯಂತೆ ಇಲ್ಲಿ. ಅಂದರೆ ಬರ್ತಾನೆ ತುಂಬ ಜನ ಕೇಳ್ತಾ ಇರ್ತಾರೆ, ರೂಮ್ಗಳು ಬೇಕಾ ಅಂತ ಕೇಳ್ತಾ ಇರ್ತಾರೆ. ನೀವು ಯಾರಾದರೂ ಬಂದರೆ ಇಲ್ಲಿ ದೇವಸ್ಥಾನದ್ದೇ ರೂಮ್ಗಳಿದೆ. ದೇವಸ್ಥಾನದ ರೂಮ್ಗಳಾದರೆ ನಿಮಗೆ ಅಮೌಂಟು ಕಮ್ಮಿ ಇರುತ್ತೆ. ಒಂದು ಸಲ ಬಂದು ಕೇಳಿ. ಅಂದರೆ ಶಿವರಾತ್ರಿ ಟೈಮಲ್ಲಿ ಬಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಬರಬೇಕಾಗುತ್ತೆ. ಈ ದೇವಸ್ಥಾನ ಬಂದು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತಂತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ರಾತ್ರಿನೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು, ಹಾಗೆ ಈಗ ಬೆಳಗ್ಗೆನೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ತುಂಬ ಜನ ರಾಹು ಕೇತು ಪೂಜೆ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು 2ನೇ ಗೇಟು. ಇದು ನೋಡ್ಬೋದು, ಇದು ದೇವಸ್ಥಾನದ ಎಂಟ್ರೆನ್ಸ್. ಹಾಗೆ ಇಲ್ಲಿ ರಾಜಗೋಪುರ ಕೂಡ ಇದೆ. ಮತ್ತು ಇಲ್ಲೆಲ್ಲ ಭಜನೆ ಇದೆಲ್ಲ ಮಾಡ್ತಾ ಇರ್ತಾರಂತೆ ಸಂಜೆ ಟೈಮು. ಅದಕ್ಕೂ ಕೂಡ ಇಲ್ಲಿ ಪ್ಲೇಸ್ ಇದೆ. ಹಾಗೆ ಇಲ್ಲಿ ಲೆಫ್ಟಲ್ಲಿ ನೋಡೋದಾದರೆ ಕಾರ್ ಪಾರ್ಕಿಂಗು, ದೇವಸ್ಥಾನದ ಪಕ್ಕಕ್ಕೇ ಇದೆ ಕಾರ್ ಪಾರ್ಕಿಂಗು. ತುಂಬ ದೂರ ಹೋಗ್ಬೇಕಂತ ಏನಿಲ್ಲ. ಮತ್ತು ಇಲ್ಲಿ ಲೆಫ್ಟಿಗೆ ಬಂದರೆ ಸ್ವರ್ಣಮುಖಿ ನದಿ ಇದೆ, ಅದನ್ನ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಇದು ಬಂದು ರಾಜಗೋಪುರ. ಇದು ತಿರುಪತಿಗೆ ಹತ್ತಿರನೇ ಆಗುತ್ತೆ. ತಿರುಪತಿಯಿಂದ 40 ಕಿಲೋಮೀಟರ್ ಆಗುತ್ತೆ. ತುಂಬ ಜನ ತಿರುಪತಿಗೆ ಹೋಗ್ತಾ ಇರ್ತೀರ, ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ, ಮಾತ್ರ ತುಂಬ ದೊಡ್ಡ ದೇವಸ್ಥಾನ ಇದು. ನೋಡಿ, ದೇವಸ್ಥಾನದ ಮುಂದೆ ನಿಂತು ನೋಡಿದ್ರೆ ಈ ಥರ ಕಾಣುತ್ತೆ. ಇದು ಬಂದು ಕಣ್ಣಪ್ಪ ದೇವಸ್ಥಾನ. ನಾನು ನಿಮಗೆ ಆಮೇಲೆ ಹೋಗ್ತೀನಿ, ತೋರಿಸ್ತೀನಿ ನಿಮಗೆ. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೇಲ್ಗಡೆ ನಿಂತು ನೋಡಿದ್ರೆ ಪೂರ್ತಿ ಕಾಳಹಸ್ತಿ ಊರೇ ಕಾಣುತ್ತೆ. ಮತ್ತು ನಿಮಗೆ ಇಲ್ಲಿ ರಾಹುಕೇತು ಪೂಜೆ ಮಾಡಿಸ್ಬೇಕಂತ ಅಂದರೆ 500 ರೂಪಾಯಿಂದ ಇದೆ. 500 ರೂಪಾಯಿ, 750 ರೂಪಾಯಿದಿದೆ, ಹಾಗೆ 2500 ರೂಪಾಯಿದಿದೆ, ಮತ್ತು 5000 ರೂಪಾಯಿವರೆಗೂ ಇದೆ.
ನೀವು ಯಾವಾಗ ಬೇಕಾದ್ರೂ ಪೂಜೆ ಮಾಡಿಸ್ಬೋದು. ನಾನು ನಿಮಗೆ ರೆಫರ್ ಮಾಡೋದು 500 ರೂಪಾಯಿದು ಮಾಡಿಸಿ, 500 ರೂಪಾಯಿ ಇಲ್ಲ ಅಂದರೆ 700 ರೂಪಾಯಿದು ಮಾಡಿಸಿ. ಏನಿಲ್ಲ, ಸ್ವಲ್ಪ ನೀವು 2500 ರೂಪಾಯಿ ಅಂದರೆ ಸ್ವಲ್ಪ ದೇವಸ್ಥಾನ ಇರುತ್ತೆ ನೋಡಿ, ಅದರ ಒಳಗಡೆ ಸ್ವಲ್ಪ ಗರ್ಭಗುಡಿ ಹತ್ರನೇ ಮಾಡಿಸ್ತಾರೆ. ನಿಮಗೆ 5000 ರೂಪಾಯಿ ನಾವು ಮಾಡಿಸ್ತೀವಿ ಅಂತ ಅಂದರೆ ನಿಮಗೆ ಪ್ರತ್ಯೇಕವಾಗಿ ಮಾಡಿಸ್ತಾರೆ. ನಾವು ಸಪ್ರೇಟಾಗಿ ಒಂದೇ ಫ್ಯಾಮಿಲಿ ಮಾಡಿಸ್ತೀವಿ ಅಂತಂದರೆ 5000 ರೂಪಾಯಿದಿರುತ್ತೆ. ನೀವು 2500 ರೂಪಾಯಿದು ಮಾಡಿಸ್ತೀವಿ ಅಂತಂದರೆ ಸಾಮೂಹಿಕವಾಗೇ ಇರುತ್ತೆ, ಸ್ವಲ್ಪ ದೇವಸ್ಥಾನದ ಒಳಗಡೆ ಹತ್ರ ಅಂದರೆ ಗರ್ಭಗುಡಿ ಹತ್ತಿರ ಇರುತ್ತೆ. ಮತ್ತು 500 ರೂಪಾಯಿದು 700 ರೂಪಾಯಿ ಅಂತಂದರೆ ಸ್ವಲ್ಪ ದೇವಸ್ಥಾನ ಅಂದರೆ ಸ್ವಲ್ಪ ಎಂಟ್ರೆನ್ಸಲ್ಲೇ ಮಾಡ್ತಾರೆ, ಅಷ್ಟೇ ಸಾಮೂಹಿಕವಾಗಿ ಮಾಡ್ತಾರೆ, ನೀವು ಮಾಡಿಸ್ಕೊಳ್ಬೋದು. ನಾವೀಗ ಹೋಗ್ತಾ ಇದ್ದೀವಿ ಕಣ್ಣಪ್ಪ ದೇವಸ್ಥಾನಕ್ಕೆ. ಅಂದರೆ ಇದು ಬಂದು ಬೆಟ್ಟದ ಮೇಲ್ಗಡೆ ಇದೆ. ಇದು ನಾವಿಲ್ಲಿ ವೆಹಿಕಲ್ ಇಲ್ಲ ಅಂತ ಅಂದರೂ ನಾವು ಇಲ್ಲಿ ಮೆಟ್ಲುಗಳನ್ನ ಹತ್ತಿ ಹೋಗ್ಬೋದು. ಇದು ಬಂದು ಗೇಟ್ 1 ಮೆಟ್ಲುಗಳಿದೆಯಂತೆ, ಅಲ್ಲಿಂದ ನಾವು ಈ ಥರ ಮೆಟ್ಲುಗಳನ್ನ ಹತ್ತಿ ಬರ್ಬೋದು. ಇಲ್ಲ ಅಂದರೆ ದೇವಸ್ಥಾನದಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ನಾವು ವೆಹಿಕಲಲ್ಲಿ ಇಲ್ಲಾಂದರೆ ಆಟೋದಲ್ಲಿ ನಾವು ಮೆಟ್ಲತ್ತೋಕ್ಕಾಗಲ್ಲ ಅಂತ ಅಂದವರು ಈ ಥರ ಅಂದರೆ ಬೆಟ್ಟ ಹತ್ತೋದಕ್ಕೆ ಆಗಲ್ಲ ಅಂತಂದು ಒಂದು 100-150 ಮೆಟ್ಲಿನ ಆಗುತ್ತಂತೆ ಅಷ್ಟೇ. ನಮಗೆ ಹತ್ತಕ್ಕಾಗಲ್ಲ ಅಂತಂದವರು ನೀವು ಆಟೋದಲ್ಲಿ ಬರ್ಬೋದು, ಇಲ್ಲಾಂದ್ರೆ ವೆಹಿಕಲ್ ಇದ್ದರೆ ವೆಹಿಕಲಲ್ಲಿ ಬರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಇದು ಬಂದು ಕಣ್ಣಪ್ಪ ದೇವರು, ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಈ ಥರ ದೇವಸ್ಥಾನ ಎಲ್ಲೂ ಇಲ್ಲ ಅಂತೆ, ಇಲ್ಲೇ ಅಂತ ಇರೋದು ಅಂದರೆ ಕಾಳಹಸ್ತಿಯಲ್ಲಿ ಅಂತ ಇರೋದು ಈ ಥರ ದೇವಸ್ಥಾನ. ಅಂದರೆ ಕಣ್ಣಪ್ಪಗಾಗಿ ದೇವಸ್ಥಾನನ ಕಟ್ಸಿರುವಂಥದ್ದು ಇಲ್ಲೇ ಅಂತೆ. ನೀವು ಬೇಡರ ಕಣ್ಣಪ್ಪ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲ, ಅಂದರೆ ತನ್ನ ಕಣ್ಣನ್ನು ಕಿತ್ತು ಲಿಂಗಕ್ಕೆ ಅಂಟಿಸ್ತಾರೆ ನೋಡಿ, ಅದೇ ಸ್ಟೋರಿ ಇಲ್ಲಿರುವಂಥದ್ದು. ಶಿವ ಮತ್ತು ಪಾರ್ವತಿ ತನ್ನ ಭಕ್ತನಿಗೆ ಅಂತಲೇ ಅಂದ್ಬಿಟ್ಟು ಇಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನನ ಕಟ್ಟಿಸ್ಕೊಟ್ಟಿರೋದಂತೆ, ಹಾಗಂತ ಹೇಳ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪೂರ್ತಿ ನಿಮಗೆ ಶ್ರೀ ಕಾಳಹಸ್ತಿ ಸಿಟಿನೇ ಕಾಣುತ್ತೆ ಇಲ್ಲಿಂದ ನೋಡಿದ್ರೆ. ಇಲ್ಲಿ ಬಂದರೆ ಸ್ವರ್ಣಮುಖಿ ನದಿ, ದೇವಸ್ಥಾನ ಪಕ್ಕಕ್ಕೇ ಇದೆ ಸ್ವರ್ಣಮುಖಿ ನದಿ. ಇದು ನೀವು ನೋಡ್ತಿದ್ದೀರಲ್ಲ, ಪೂರ್ತಿ ದೇವಸ್ಥಾನ ನಿಮಗೆ ಈ ಥರ ಕಾಣುತ್ತೆ ಮೇಲ್ಗಡೆಯಿಂದ ನೋಡುವಾಗ. ಅಂದರೆ ಬೆಟ್ಟದ ಮೇಲೆಯಿಂದ ನೋಡುವಾಗ ನಿಮಗೆ ಪೂರ್ತಿ ದೇವಸ್ಥಾನದ ವ್ಯೂ ಈ ಥರ ಕಾಣುತ್ತೆ. ಹಾಗೆ ಕಾಳಹಸ್ತಿ ಸಿಟಿ ವ್ಯೂ ಕೂಡ ನಿಮಗೆ ಈ ಥರ ಕಾಣುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ನೀವು ಇಲ್ಲಿ ಕಣ್ಣಪ್ಪ ದೇವರನ್ನ ನೋಡೋದಕ್ಕಂತನಾದರೂ ನೀವು ಬನ್ನಿ. ತುಂಬ ಅಂದರೆ ಮಿಸ್ ಮಾಡ್ಕೋಬೇಡಿ, ಇಲ್ಲಿ ಕಾಳಹಸ್ತಿಗೆ ಬಂದವರು ಮಿಸ್ ಮಾಡ್ಕೋಬೇಡಿ, ಒಂದ್ಸಲ ಇಲ್ಲಿ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ಬಂದು ಹೋಗಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದು ಬಂದು ಸ್ವರ್ಣಮುಖಿ ನದಿ ನೋಡಿ. ಇಲ್ಲಿಂದ ನಿಂತು ನೋಡಿದ್ರೆ ನಮಗೆ ಪೂರ್ತಿ ಶ್ರೀ ಕಾಳಹಸ್ತಿ ಊರು ಕಾಣುತ್ತೆ. ಹಾಗೆ ದೇವಸ್ಥಾನನೂ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ಶಿವ ಪಾರ್ವತಿ ಅವರ ವಿಗ್ರಹ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಅಂತೀರಾ. ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಅಷ್ಟೇ ಚೆನ್ನಾಗಿ ಕ್ಲೀನಾಗೂ ಕೂಡ ಇಟ್ಕೊಂಡಿದ್ದಾರೆ. ನೋಡಿ ಈ ಥರ ಕಾಣ್ತಾ ಇದೆ. ಇನ್ನೂ ಬೇಕಾ ಇಲ್ಲಿ ಮೇಲೆ ಹತ್ತಿ ಹೋಗ್ಬೋದು, ನಾವಿಲ್ಲಿ ಹತ್ತಲಿಲ್ಲ, ಹಾಗೆ ಕೆಳಗಡೆಯಿಂದನೇ ನೋಡಿದ್ವಿ ಅಷ್ಟೇ. ಅಂದರೆ ಇಲ್ಲಿ ವಿಗ್ರಹ ಇದೆ ನೋಡಿ, ಅಲ್ಲಿವರೆಗೂ ಹತ್ತಿ ಹೋಗ್ಬೋದು. ನಾವು ಹತ್ತಿ ಹೋಗಲಿಲ್ಲ ಮೇಲ್ಗಡೆ. ನೋಡಿ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬಿಡರ ಕಣ್ಣಪ್ಪ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಸೇಮ್ ಅದೇ ಥರ ಇದೆ ಇಲ್ಲಿ. ಅಂದರೆ ಶಿವನಿಗೆ ಕಣ್ಣಲ್ಲಿ ರಕ್ತ ಬರ್ತಾ ಇರುತ್ತೆ ನೋಡಿ, ಅವಾಗ ಕಣ್ಣಪ್ಪ ಕಾಲಿನಿಂದ ಅದು ಕಣ್ಣನ್ನು ಒತ್ತಿಬಿಟ್ಟು ತನ್ನ ಕಣ್ಣನ್ನು ಕಿತ್ತು ಶಿವನಿಗೆ ಇಡ್ತಾರೆ ನೋಡಿ. ಆ ಪಿಕ್ಚರ್ ಇಲ್ಲಿ ಇದೆ, ಅದು ಆ ಫೋಟೋ ಇದೆ ಇಲ್ಲಿ. ಇದು ಗಾಳಿ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇತ್ತು, ಯಾಕಂದರೆ ಬೆಟ್ಟದ ಮೇಲೆ ಇರುವಾಗ ಗಾಳಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ. ಇದು ದೇವಸ್ಥಾನದ ಪೂರ್ತಿ ವ್ಯೂ ನೀವು ನೋಡ್ಬೋದು, ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇದು ವಿಗ್ರಹ ಅಂದರೆ ಗೋಪುರ ನೋಡ್ಬೋದು ನೀವು, ಗೋಪುರ ಎಷ್ಟು ಗೋಪುರ ಇದೆ ದೇವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು.
ನೋಡಿ ಈ ಥರ ಕಾಣುತ್ತೆ. ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆನೂ ಕೂಡ ಇರುತ್ತೆ. ಅದು ಬಂದು ಟೈಮಿಂಗ್ಸ್ ಇದೆ, ಬೆಳಗ್ಗೆ 12 ಗಂಟೆಯಿಂದ 4:15ವರೆಗೂ ಏನೋ ಇದೆಯಂತೆ. ನಾವಂತೂ ತುಂಬ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ. ಇಲ್ಲಿಂದ ತುಂಬ ಚೆನ್ನಾಗಿ ವ್ಯೂ ಅನ್ನೋದು ಇತ್ತು ಇಲ್ಲಿ ನೋಡೋದಕ್ಕೆ. ಹಂಗಾಗಿ ನಾವಂತೂ ತುಂಬ ಹೊತ್ತು ಇಲ್ಲಿ ನಿಂತ್ಕೊಂಡು ನೋಡಿದ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇದೆ ದೇವಸ್ಥಾನ ಅಂತ ಅಂದ್ಬಿಟ್ಟು. ಅದೇ ಹೇಳ್ತೀನಿ ನೋಡಿ, ಯಾರಾದರೂ ತಿರುಪತಿಗೆ ಬಂದರೆ ಮಿಸ್ ಮಾಡ್ದಂಗೆ ಇಲ್ಲಿಗೆ ಬನ್ನಿ. ತಿರುಪತಿಯಿಂದ ನಿಮಗೆ ಬಸ್ಗಳು ಕೂಡ ಇದೆ ಶ್ರೀಕಾಳಹಸ್ತಿಗೆ. ಬನ್ನಿ ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ. ವ್ಯೂ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಇವಾಗ ಇನ್ನೊಂದು ಕಡೆ ಹೋಗೋದಿದೆ, ಅದು ನಿಮಗೆ ನಾಳೆ ವ್ಲಾಗಲ್ಲಿ ಬರುತ್ತೆ. ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ, ಹಾಗೆ ಪ್ಲೇಸ್ ಅಂತಲೇ ಅನ್ಬೋದು. ತುಂಬ ಹೆಸರುವಾಸಿಯಾದಂಥ ಪ್ಲೇಸ್ ಅಂತಲೇ ಅನ್ಬೋದು ಅದನ್ನು. ಇವಾಗ ಇಲ್ಲಿಂದ ಹೊರಟ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.